ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಜಿಡಿಆರ್ ಸ್ಕೂಲಿಂಗ್ ಅಡ್ಡಾ. ಸೊ ಇವತ್ತಿನ ದಿನ ನಾವು ಬಂದು 6th ಸ್ಟ್ಯಾಂಡರ್ಡ್ ಏನು ನಿಮ್ದು ಚಾಪ್ಟರ್ ಇದೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ನ 6th ಸ್ಟ್ಯಾಂಡರ್ಡ್ ನ ಚಾಪ್ಟರ್ 1 ಏನಿದೆ, ಇದರಲ್ಲಿ ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ, ಆ ಒಂದು ಚಾಪ್ಟರ್ ನ ಇವತ್ತು ನಾವು ನೋಡಕ್ ಹೋಗ್ತಾ ಇದೀವಿ. ಓಕೆ, ಸೊ ಇವತ್ತಿನ ದಿನ ನಾವೇನು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ನ ಚಾಪ್ಟರ್ 1 ಯಾವ್ದಿದೆ, ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ. ಟೋಟಲ್ ಆಗಿ ನಿಮ್ದು ಇದು 12th ಚಾಪ್ಟರ್ ಆಗುತ್ತೆ. ಟೋಟಲ್ ಆಗಿ ಪಾರ್ಟ್ 1 ಇಂದ ಕನ್ಸಿಡರ್ ಮಾಡಿದ್ರೆ, ಬಟ್ ಪಾರ್ಟ್ 2 ನಲ್ಲಿ ಇದು ಫಸ್ಟ್ ಚಾಪ್ಟರ್ ಇದೆ, ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ. ಓಕೆ, ಸೊ ಈ ಒಂದು ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜಾಸ್ತಿ ಕಮೆಂಟ್ ಗಳನ್ನ ಮಾಡಿ ಶೇರ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ. ಯಾವ್ದಾದ್ರು ಟಾಪಿಕ್ ಬಗ್ಗೆ ಬೇರೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ಒಂದು ಟಾಪಿಕ್ ಕೂಡ ಏನ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಚಾಪ್ಟರ್ ಯಾವ್ದಿದೆ, ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ. ಓಕೆ, ಸೊ ಏನ್ಷಿಯಂಟ್ ಡೈನಾಸಿಟೀಸ್ ಇದೇನಪ್ಪಾ ಅಂತಂದ್ರೆ ಮೌರ್ಯ ಎಂಪೈರ್ ಬಗ್ಗೆ ಎಲ್ಲ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಬಂದು ಮೌರ್ಯ ಎಂಪೈರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮೌರ್ಯರ ಬಗ್ಗೆ ನೋಡೋಣ, ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲವನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಮೌರ್ಯಸ್ ಬಗ್ಗೆ ಹೇಳೋದಾದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಮೇನ್ ಆಗಿ ನಾವು ನೋಡೋದು ನಮ್ಮ ಇಂಡಿಯನ್ ಫ್ಲಾಗ್ ಏನಿದೆ, ನಮ್ ತಿರಂಗ ಏನಿದೆ, ಆ ತಿರಂಗದಲ್ಲಿ ಮಧ್ಯದಲ್ಲಿ ಒಂದು ಚಕ್ರ ಇದೆ, ಹೌದಲ್ವಾ? ಸೊ ಅದನ್ನ ಅಶೋಕ ಚಕ್ರ ಅಂತ ಹೇಳಿ ನಾವು ಹೇಳ್ತೇವೆ. ಅಶೋಕ ಚಕ್ರವರ್ತಿಯ ಒಂದು ಏನಪ್ಪಾ ಅಂತಂದ್ರೆ ಗುರ್ತಾಗಿತ್ತು. ಈ ಅಶೋಕ ಚಕ್ರವರ್ತಿ ಏನಿದ್ದ, ಎಂಪರರ್ ಅಶೋಕ ಏನಿದ್ದ, ಇವನು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದವನಾಗಿದ್ದ, ಹೌದಲ್ವಾ? ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದ ವ್ಯಕ್ತಿ ಆಗಿದ್ದ, ಹೌದಾ? ಸೊ ಈ ಒಂದು ಅಶೋಕ ಚಕ್ರ ಏನಿದೆ, ಅದು ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ಏನಪ್ಪಾ ಅಂತಂತಂದ್ರೆ ಒಂದು ಗುರುತನ್ನ ಸಾಧಿಸ್ಕೊಂಡಿದೆ. ಒಂದು ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ಇದಿರುತ್ತೆ. ಮತ್ತೆ ಇದಷ್ಟೇ ಅಲ್ಲದೆ ನಮ್ಮ ನ್ಯಾಷನಲ್ ಸಿಂಬಲ್ ಏನಿದೆ, ಆಂಬ್ಲಮ್ ಏನಿದೆ, 4 ಫೇಸ್ಡ್ ಲಯನ್ ಆಫ್ ಅಶೋಕ ಸ್ತಂಭ, ಅದರಲ್ಲೂ ಕೂಡ ಈ ಚಕ್ರ ನಮ್ಗೆ ಕಾಣಿಸುತ್ತೆ ಅದರಲ್ಲಿ. ಓಕೆ, ಸೊ ಈ ಅಶೋಕ ಚಕ್ರ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಅಶೋಕ ಚಕ್ರವರ್ತಿಯ ಒಂದು ಸಿಂಬಲ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಈ ಅಶೋಕ ಚಕ್ರವರ್ತಿ ಯಾರು, ಅವನು ಯಾವ ಡೈನಾಸಿಟಿಗೆ ಸೇರಿದವನು, ಅವನ ಫ್ಯಾಮಿಲಿ ಏನು, ಅದರ ಬಗ್ಗೆ ಎಲ್ಲ ನಾವು ನೋಡ್ಬೇಕಂತಂದ್ರೆ ಇವಾಗ ನಾವು ಮೌರ್ಯ ಡೈನಾಸಿಟಿ ಬಗ್ಗೆ ನೋಡ್ಬೇಕು ಅಂತ ಹೇಳ್ತಾರೆ. ಸೊ ದ ಮೌರ್ಯನ್ ಎಂಪೈರ್ ವಾಸ್ ದ ಫಸ್ಟ್ ಎಂಪೈರ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಸಾಮ್ರಾಜ್ಯಗಳ ಒಂದು ಸ್ಥಾಪನೆ ಏನಾಯ್ತು, ಆ ಸಾಮ್ರಾಜ್ಯಗಳ ಸ್ಥಾಪನೆಯಲ್ಲಿ ಮೌರ್ಯ ಸಾಮ್ರಾಜ್ಯ ಮೊದಲನೇದಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಸಣ್ಣ ಪುಟ್ಟ ರಾಜರೆಲ್ಲ ಬಂದು ಹೋಗ್ತಾ ಇದ್ರು, ಬಟ್ ಎಂಪೈರ್ ಅಂತ ಅಂದ್ರೆ, ಸಾಮ್ರಾಜ್ಯ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಆಗಿತ್ತು, ಮೌರ್ಯ ಎಂಪೈರ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಚಂದ್ರಗುಪ್ತ ಮೌರ್ಯ ಏನಿದಾನೆ, ಅವನು ಮೌರ್ಯ ಎಂಪೈರ್ ನ ಎಸ್ಟಾಬ್ಲಿಷ್ ಮಾಡ್ದ. ಫಸ್ಟ್ ಗೆ ಮೌರ್ಯ ಸಾಮ್ರಾಜ್ಯವನ್ನ, ಮೌರ್ಯ ಎಂಪೈರ್ ಅನ್ನ ಯಾರು ಎಸ್ಟಾಬ್ಲಿಷ್ ಮಾಡಿದ್ರಪ್ಪ ಅಂತಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ಅಶೋಕಾಸ್ ಎಂಪೈರ್ ಅಂತ ಹೇಳ್ತಾರೆ. ಅಶೋಕ ಚಕ್ರವರ್ತಿ ಏನು ಅವನು ರೂಲಿಂಗ್ ಮಾಡ್ತಾ ಇದ್ದ, ಅವನ್ ರೂಲಿಂಗ್ ಟೈಮ್ ಅಲ್ಲಿ ಇಂಡಿಯಾದ ನಮ್ದು ನಕ್ಷೆ ಹೇಗಿತ್ತು, ಮತ್ತೆ ಅವನ ಆಳ್ವಿಕೆ ಎಲ್ಲಿವರೆಗೂ ಇತ್ತು ಅಂತ ಹೇಳಿ ನೋಡೋದಕ್ಕೆ ಇಲ್ಲಿ ನೀವು ನೋಡ್ಬೋದು. ಇದೆಲ್ಲ ಏನ್ ಯೆಲ್ಲೋ ಕಲರ್ ಅಲ್ಲಿ ತೋರಿಸಿದಾರಲ್ಲ, ಇದೆಲ್ಲ ಅಶೋಕ ಚಕ್ರವರ್ತಿಯ ಒಂದೇನಪ್ಪಾ ಅಂತಂದ್ರೆ ರೂಲಿಂಗ್ ಅಂಡರ್ ಅಲ್ಲಿ ಬರ್ತಾ ಇತ್ತು. ಇದಿಷ್ಟು ಏರಿಯಾವನ್ನ ಅವನು ಆಳ್ವಿಕೆ ಮಾಡ್ತಾ ಇದ್ದ ಅಶೋಕ ಅಂತ ಹೇಳಿ, ಅಶೋಕ ಎಂಪೈರ್, ಹೌದಲ್ವಾ? ಸೊ ಅಶೋಕ ಇಷ್ಟೆಲ್ಲ ಕಂಪ್ಲೀಟ್ ಆಗಿ ಅವನು ಇದು ಮಾಡ್ತಾ ಇದ್ದ. ಸೊ ಇಲ್ಲಿ ಮೆನ್ಷನ್ಸ್ ಮಾಡಿದಾರೆ ನಮಗೆ, ಪಾಟ್ಲಿಪುತ್ರ ಅವ್ರದ್ದು ಏನಾಗಿತ್ತಪ್ಪ ಅಂತಂದ್ರೆ ಕ್ಯಾಪಿಟಲ್ ಆಗಿತ್ತು ಮೌರ್ಯರದು. ಓಕೆ, ಸಾರನಾಥ ಏನಪ್ಪಾ ಅಂತಂದ್ರೆ ಬುದ್ಧ ಫಸ್ಟ್ ಸರ್ಮನ್ಸ್ ಪ್ಲೇಸ್ ಅಂತ ಹೇಳಿ ಹೇಳ್ತಾರೆ. ಸಾಂಚಿಯಲ್ಲಿ ಸ್ತೂಪಗಳಿದೆ. ಓಕೆ, ರುಮೇಂಡಿಯಲ್ಲಿ ಏನಿದೆಪ್ಪ ಅಂತಂದ್ರೆ ಏನು ಬುದ್ಧನ ಒಂದು ಜನನ ಆಗಿತ್ತು ಅಂತ ಹೇಳ್ತಾರೆ. ಓಕೆ, ಅಶೋಕ ಇನ್ಸ್ಕ್ರಿಪ್ಷನ್ ಕೂಡ ಅಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳ್ಬೋದು. ಅದಷ್ಟೇ ಅಲ್ಲ, ಇಲ್ಲಿ ತುಂಬಾ ಪ್ಲೇಸ್ಗಳಿದೆ. ಓಕೆ, ಸೊ ಇದೆಲ್ಲ ಏನಪ್ಪಾ, ಇಷ್ಟೆಲ್ಲ ಕವರ್ ಆಗಿದ್ದು ಏನು ಅಶೋಕ ಚಕ್ರವರ್ತಿಯ ಅಂಡರ್ ಅಲ್ಲಿತ್ತು, ಅವನ ರೂಲಿಂಗ್ ಅಲ್ಲಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಅಶೋಕ ಎಂಪೈರ್, ಅಶೋಕ ಅವನ ಅಂಡರ್ ಅಲ್ಲಿತ್ತು ಅಂತ ಹೇಳಿ ನೋಡ್ತೇವೆ. ಓಕೆ, ಸೊ ಫಸ್ಟ್ ಗೆ ಬಂದು ನಾವು ನೋಡಿದ್ದು ಮೌರ್ಯ ಎಂಪೈರ್ ಅನ್ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ದು ಚಂದ್ರಗುಪ್ತ ಮೌರ್ಯ ಅಂತ ಹೇಳಿ ನೋಡಿದ್ವಿ. ಸೊ ಹಾಗಾದ್ರೆ ಈ ಚಂದ್ರಗುಪ್ತ ಮೌರ್ಯ ಹೇಗ್ ಬಂದ ಏನಂತ ಹೇಳಿ ಅವನ ಬಗ್ಗೆ ತಿಳ್ಕೊಳ್ಳೋಣ. ಚಂದ್ರಗುಪ್ತ ಮೌರ್ಯ. ಓಕೆ, ಚಂದ್ರಗುಪ್ತ ಮೌರ್ಯ ವಾಸ್ ಅನ್ adventurous youth. Vishnugupta of Takshashila was insulted by Dhanananda, king of Nanda dynasty. Vishnugupta was wise and an expert strategist, and the names Chanakya and Kautilya. Okay,
ಏನಾಗಿತ್ತಪ್ಪ ಅಂತಂತಂದ್ರೆ ಈ ವಿಷ್ಣುಗುಪ್ತ ಅಂತ ಏನಿದ್ದ ತಕ್ಷಶಿಲೆಯಲ್ಲಿ ಅವನಿಗೆ ಧನನಂದ ಅನ್ನೋ ಒಬ್ಬ ಅರಸ ಏನಿದ್ದ, ನಂದ ಡೈನಾಸಿಟಿಯ ಧನನಂದ ಅನ್ನೋ ಒಬ್ಬ ಕಿಂಗ್ ಏನಿದ್ದ, ಅವನೇನ್ ಮಾಡ್ದಪ್ಪ ಅಂದ್ರೆ ಇನ್ಸಲ್ಟ್ ಮಾಡಿದ್ದ. ಓಕೆ, ಸೊ ವಿಷ್ಣುಗುಪ್ತ ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟ. ಸೊ ಈ ವಿಷ್ಣುಗುಪ್ತನಿಗೆ ಏನಪ್ಪಾ ಅಂತಂದ್ರೆ ಮತ್ತೆ ಇನ್ನೂ ಹೆಸರುಗಳಿತ್ತು, ಚಾಣಕ್ಯ, ಕೌಟಿಲ್ಯ ಅಂತ ಹೇಳಿ ಅವನಿಗೆ ತುಂಬಾ ಹೆಸರುಗಳಿತ್ತು. ಅವನು ಏನಪ್ಪಾ ಅಂತಂತಂದ್ರೆ ಬ್ರಾಹ್ಮಣ ವ್ಯಕ್ತಿ ಆಗಿದ್ದ. ಅವನಿಗೆ ತುಂಬಾ ಕೋಪ ಬಂದ್ಬಿಡ್ತು ಧನನಂದನ ಮೇಲೆ. ಓಕೆ, ನನ್ಗೆ ಇವ್ನು ಇನ್ಸಲ್ಟ್ ಮಾಡಿದಾರಲ್ಲ, ಇವ್ನ ಹೆಂಗಾದ್ರೂ ಮಾಡಿ ನಾನು ತೀರ್ಸ್ಕೋಬೇಕು ಅಂತ ಹೇಳಿ ಅವನು ಏನ್ ಮಾಡ್ದಪ್ಪ ಅಂತಂತಂದ್ರೆ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟ. ಈ ಟ್ರೈನರ್ ಚಂದ್ರಗುಪ್ತ ಮೌರ್ಯ ಇನ್ ದ ಆರ್ಟ್ ಆಫ್ ವಾರ್ಫೇರ್ ಅಂಡ್ ಹೆಲ್ಪ್ಡ್ ಹಿಮ್ ಟು ಎಸ್ಟಾಬ್ಲಿಷ್ ಹಿಸ್ ಆರ್ಮಿ. ಓಕೆ, ಸೊ ಈ ವಿಷ್ಣುಗುಪ್ತ ಅಂದ್ರೆ ಈ ಚಾಣಕ್ಯ ಏನಿದಾನೆ, ಕೌಟಿಲ್ಯ ಏನಿದಾನೆ, ಇವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಟ್ರೈನಿಂಗ್ ಕೊಡ್ತಾನೆ. ಚಂದ್ರಗುಪ್ತ ಮೌರ್ಯ ಒಬ್ಬ ವ್ಯಕ್ತಿ ತುಂಬಾ ಬಲಶಾಲಿಯಾದಂತ ವ್ಯಕ್ತಿಯಾಗಿದ್ದ, ಚಾಣಾಕ್ಷನಾಗಿದ್ದ. ಅವನಿಗೆ ಫುಲ್ ಆಗಿ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ತಾನೆ. ಇವನ ಅವನೊಂದು ಆರ್ಮಿಯನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದ್ರಲ್ಲಿ ಚಾಣಕ್ಯ ಅವನಿಗೆ ಹೆಲ್ಪ್ ಮಾಡ್ತಾನೆ. ಓಕೆ, ಸೊ ತದನಂತರದಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ ಮೀನ್ ವೈಲ್ ಧನನಂದ ಹ್ಯಾಡ್ ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ಹೀಸ್ ಸಬ್ಜೆಕ್ಟ್ಸ್ ಅಂಡ್ Chandragupta Maurya was able to dethrone him easily. Thus, Chandragupta Maurya established the Mauryan Empire 2300 years ago and made Pataliputra as his capital. ಓಕೆ, ಏನ್ ಮಾಡ್ತಾರಪ್ಪ ಅಂತಂದ್ರೆ ಧನನಂದನ ಮಕ್ಕಳು ಅಷ್ಟು ಯಾರು ಸ್ಟ್ರಾಂಗ್ ಇರೋದಿಲ್ಲ. ಓಕೆ, ಸೊ ಅವನಿಗೆ ಕಾನ್ಫಿಡೆನ್ಸ್ ಲಾಸ್ ಆಗುತ್ತೆ, ಅವನ ಮಕ್ಕಳಿಗೂ ಯಾರಷ್ಟು ಇರುದಿಲ್ಲ, ಅಷ್ಟು ತಾಕತ್ತಿರೋದಿಲ್ಲ. ಹಾಗಾಗಿ ಚಂದ್ರಗುಪ್ತ ಮೌರ್ಯ ಅವರನ್ನ ಸರಳವಾಗಿ ಸೋಲಿಸಿ ಮೌರ್ಯ ಎಂಪೈರ್ ಅನ್ನ ಸ್ಥಾಪನೆ ಮಾಡ್ತಾನೆ, ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾವಾಗ 2300 ಇಯರ್ಸ್ ಅಗೋ, ಮುಂಚೆಯಲ್ಲಿ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಎಸ್ಟಾಬ್ಲಿಷ್ ಮಾಡಿದಾಗ ಅವರ ಕ್ಯಾಪಿಟಲ್ ಪಾಟಲಿಪುತ್ರ ಆಗಿತ್ತು. ಓಕೆ, ಈಗಿನ ಒಂದೇನಪ್ಪಾ ಅಂತಂದ್ರೆ ಪಟ್ನಾ ಅಂತ ಹೇಳಿ ನಾವು ಏನ್ ಹೇಳ್ತೇವೆ, ಬಿಹಾರದಲ್ಲಿ ಇರುವಂತ ಒಂದು ಪಟ್ನಾ ಏನಿದೆ, ಅದನ್ನ ನಾವು ಏನಪ್ಪಾ ಅಂತಂತಂದ್ರೆ ಆಗಿನ ಸಮಯದಲ್ಲಿ ಪಾಟಲಿಪುತ್ರ ಅಂತ ಹೇಳಿ ಕರೀತಾ ಇದ್ರು. ಸೊ ಚಂದ್ರಗುಪ್ತ ಮೌರ್ಯ ಪಾಟಲಿಪುತ್ರವನ್ನ ಕ್ಯಾಪಿಟಲ್ ಆಗಿ ಡಿಸೈಡ್ ಮಾಡ್ಕೊತಾನೆ. ಓಕೆ, ಸೊ ಅದಾದ್ಮೇಲೆ ಲೇಟರ್ ಚಂದ್ರಗುಪ್ತ ಮೌರ್ಯ ಆರ್ಗನೈಸ್ಡ್ ಹ್ಯೂಜ್ ಆರ್ಮಿ ಅಂಡ್ ಮರ್ಜ್ ಟುವರ್ಡ್ಸ್ ನಾರ್ತ್ ವೆಸ್ಟ್ ಇಂಡಿಯಾ. These territories previously occupied by Alexander of Macedonia were overseen by his representative Seleucus. Being defeated by Chandragupta Maurya's army, Seleucus entered into a peace treaty with him. He surrendered Afghanistan, Baluchistan, and western Sindh territories to Chandragupta Maurya and also gave his daughter in marriage. In return, Chandragupta gifted 500 elephants to Seleucus. Seleucus sent an ambassador named Megasthenes to Chandragupta's court. Megasthenes wrote a book called Indica, in which he has recorded his experience. ಇಲ್ಲಿ ಏನಾಗುತ್ತೆ, ಲೇಟರ್ ಆನ್ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ತನ್ನ ಒಂದು ಸೈನ್ಯವನ್ನ ಏನ್ ಮಾಡ್ತಾನೆ, ದೊಡ್ಡದಾದ ಸೈನ್ಯವನ್ನ ನಾರ್ತ್ ವೆಸ್ಟ್ ಇಂಡಿಯಾ ಕಡೆಗೆ ಕಳಿಸ್ತಾನೆ. ಟುವರ್ಡ್ಸ್ ನಾರ್ತ್ ವೆಸ್ಟ್ ಇಂಡಿಯಾ ಕಡೆ ಕಳಿಸ್ತಾನೆ. ಅಂದ್ರೆ ಅದೆಲ್ಲ ಏರಿಯಾ ನಾನು ಕಬ್ಜಾ ಮಾಡ್ಕೋಬೇಕು, ಓಕೆ, ಸೊ ನನ್ನ ಅಂಡರ್ ಅಲ್ಲಿ ಇರ್ಬೇಕು ಅಂತ ಹೇಳಿ ತನ್ನ ಒಂದು ಸೈನ್ಯವನ್ನ, ತನ್ನ ಆರ್ಮಿಯನ್ನ ಕಳಿಸ್ತಾನೆ. ಅಲ್ಲಿ ಅವರೆಲ್ಲ ಯುದ್ಧ ಮಾಡಿ ಅದನ್ನ ಗೆದ್ಕೊಂಡ್ ಬಿಡ್ತಾರೆ. ಅಲ್ಲಿ ಯಾರ ಕಬ್ಜೆಯಲ್ಲಿತ್ತಪ್ಪ ಅಂತಂದ್ರೆ ಅಲೆಕ್ಸಾಂಡರ್ನ ಕಬ್ಜೆಯಲ್ಲಿತ್ತು. ಅಲೆಕ್ಸಾಂಡರ್ ಮೆಕಡೋನಿಯನ್ ಅಂತ ಅವನ ಒಂದು ಕಬ್ಜೆಯಲ್ಲಿತ್ತು. ಅವನ ರಿಪ್ರೆಸೆಂಟೇಟಿವ್ ಯಾರಿದ್ದಪ್ಪ ಅಂತಂತಂದ್ರೆ ಏನು ಸೆಲ್ಯೂಕಸ್ ಇದ್ದ. ಓಕೆ, ಸೊ ಸೆಲ್ಯೂಕಸ್ ಏನಪ್ಪಾ ಅಂತಂತಂದ್ರೆ ಸೋತು ಬಿಟ್ಟು ಶರಣಾಗ್ಬಿಡ್ತಾನೆ. ಶರಣಾಗಿ ಅವನ ಎಲ್ಲಾ ಪ್ರದೇಶಗಳನ್ನ ಬಿಟ್ಕೊಡ್ತಾನೆ. ಯಾವ್ಯಾವ್ದು, ಅಫ್ಘಾನಿಸ್ತಾನ, ಬಲೂಚಿಸ್ತಾನು, ಮತ್ತೆ ವೆಸ್ಟ್ ಸಿಂಧ್ ಟೆರಿಟರೀಸ್, ಇವೆಲ್ಲವನ್ನ ಚಂದ್ರಗುಪ್ತನಿಗೆ ಬಿಟ್ಕೊಡ್ತಾನೆ. ಅದಷ್ಟೇ ಅಲ್ಲದೆ ಅವನು ಪೀಸ್ ಟ್ರೀಟಿಗೆ ಟ್ರೈ ಮಾಡ್ತಾನೆ. ಓಕೆ, ಸೊ ಪೀಸ್ ಟ್ರೀಟಿ ಟ್ರೈ ಮಾಡಿದಾಗ, ಒಪ್ಪಂದಕ್ಕೆ ಒಳಗಾದಾಗ, ಆ ಒಪ್ಪಂದದಲ್ಲಿ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಮಗಳನ್ನು ಕೂಡ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಓಕೆ, ಯಾರು, ಸೆಲ್ಯೂಕಸ್. ಓಕೆ, ಸೊ ಆ ಒಂದು ವೈವಾಹಿಕ ಸಂಬಂಧ ಏನಲ್ಲಿ ಸ್ಥಾಪನೆ ಆಗುತ್ತೆ. ಆ ಒಂದು ವೈವಾಹಿಕ ಸಂಬಂಧ ಸ್ಥಾಪನೆ ಆದ್ಮೇಲೆ ಸೆಲ್ಯೂಕಸ್ನಿಗೆ ಚಂದ್ರಗುಪ್ತ ಏನ್ ಮಾಡ್ತಾರಪ್ಪ ಅಂದ್ರೆ 500 ಎಲಿಫೆಂಟ್ಸ್ ಅನ್ನ ಗಿಫ್ಟ್ ಆಗಿ ಕೊಡ್ತಾನೆ. 500 ಆನೆಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ. 500 ಎಲಿಫೆಂಟ್ಸ್ ಅನ್ನ ಗಿಫ್ಟ್ ಆಗಿ ಕೊಡ್ತಾನೆ. ತದನಂತರದಲ್ಲಿ ಸೆಲ್ಯೂಕಸ್ ಅವನ ಒಬ್ಬ ರಿಪ್ರೆಸೆಂಟೇಟಿವ್ ಏನಿರ್ತಾನೆ, ಮೆಗಸ್ತನಿಸ್ ಅಂತ ಹೇಳಿ, ಆ ಒಬ್ಬ ಅಂಬಾಸಿಡರ್ ಅನ್ನ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸ್ತಾನೆ. ಅವನ ಒಂದು ಕೋರ್ಟ್ಗೆ ಕಳಿಸ್ತಾನೆ. ಏನಂತ ಹೇಳಿ ಅಂದ್ರೆ ಹಾಗೆ ಅಲ್ಲಿ ಎಲ್ಲ ಒಂದು ನೋಡ್ಕೊಂಡು ಅದರ ವಿಷಯಗಳ ಬಗ್ಗೆ ಆಗಿನಲ್ಲಿ ಏನಾಗ್ತಾ ಇತ್ತಪ್ಪ, ಅಂಬಾಸಿಡರ್ಸ್ ಏನ್ ಮಾಡ್ತಾ ಇದ್ರು, ವಿಸಿಟರ್ಸ್ ಏನ್ ಮಾಡ್ತಾ ಇದ್ರು, ಬುಕ್ ಗಳನ್ನ ಬರೀತಾ ಇದ್ರು. ಸೊ ಅದೇ ರೀತಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಕೂಡ ಒಂದು ಬುಕ್ ಬರೀಲಿ ಅಂತ ಹೇಳಿ ಅವನು ಕಳಿಸ್ತಾನೆ. ಸೊ ಮೇಗಸ್ತನಿಸ್ ಬರೆದಂತಹ ಬುಕ್ ಅನ್ನ ನಾವು ಇಂಡಿಕಾ ಅಂತ ಹೇಳಿ ಗುರುತಿಸ್ತೀವಿ. ಅದ್ರ ಹೆಸರೇನು, ಇಂಡಿಕಾ. ಯಾರು ಬರೆದಿದ್ದಾರೆ, ಮೇಗಸ್ತನೀಸ್. ಓಕೆ,
ಸೊ ಅವನ ಒಂದು ಬುಕ್ ಅನ್ನ ಬರ್ದಿದ್ದಾನೆ. ಅವನ ಎಕ್ಸ್ಪೀರಿಯನ್ಸ್ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಒಂದು ಎಂಪೈರ್ ಗೆ ಬಂದಾಗ ಅವನಿಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಆ ಎಕ್ಸ್ಪೀರಿಯನ್ಸ್ ಗಳನ್ನ ಮೇಘಸ್ತನೀಸ್ ಆ ಬುಕ್ ಅಲ್ಲಿ ಇಂಡಿಕಾ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾನೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, Vishnugupta or Kautilya was the prime minister of Chandragupta Maurya. His work Arthashastra tells many facts related to politics. This world famous work was first found in the manuscript collected of the Oriental Library, Mysore. It was discovered by a scholar named R. Shamashastri. ಓಕೆ, ಸೊ ವಿಷ್ಣುಗುಪ್ತ ಏನಿದ್ದಾನೆ, ಕೌಟಿಲ್ಯ ಏನಿದ್ದಾನೆ, ಚಂದ್ರಗುಪ್ತ ಮೌರ್ಯನನ್ನ ರೆಡಿ ಮಾಡಿದಂತಹ ವಿಷ್ಣುಗುಪ್ತ ಚಾಣಕ್ಯ ಅಂತ ಏನ್ ಹೇಳ್ತೀವಿ, ಅವರ ಒಂದು ವರ್ಕ್ ಏನಾಗಿತ್ತಪ್ಪ ಅಂದ್ರೆ ಅರ್ಥಶಾಸ್ತ್ರ ಅನ್ನೋ ಪುಸ್ತಕವನ್ನ ಅವ್ರು ಬರ್ದಿದ್ರು, ಗ್ರಂಥವನ್ನ ಬರ್ದಿದ್ರು. ಅದು ಆಲ್ಮೋಸ್ಟ್ ಎಲ್ಲ ಪಾಲಿಟಿಕ್ಸ್ ಬಗ್ಗೆ ಸಂಬಂಧಪಟ್ಟಂತದ್ದು, ಬಹಳಷ್ಟು ಪಾಲಿಟಿಕ್ ವಿಚಾರಗಳು ಅದರಲ್ಲಿ ಸಂಬಂಧಪಟ್ಟಂಗಿತ್ತು, ಎಕ್ಸ್ಪ್ಲೇನ್ ಮಾಡಲಾಗಿತ್ತು ಅಂತ ಹೇಳಿ ಹೇಳ್ತಾರೆ ಅರ್ಥಶಾಸ್ತ್ರದಲ್ಲಿ. ಸೊ ಈ ಒಂದು ಅರ್ಥಶಾಸ್ತ್ರ ಏನಿದೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಇಡಲಾಗಿತ್ತು. ಓಕೆ, ಸೊ ಇದನ್ನ ಡಿಸ್ಕವರ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ ರಾಮಶಾಸ್ತ್ರಿ, ಆರ್ ಶ್ಯಾಮಶಾಸ್ತ್ರಿ ಅನ್ನೋರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಡಿಸ್ಕವರ್ ಮಾಡ್ತಾರೆ. ಓಕೆ, ಸೊ ತದನಂತರದೆಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ನಾವು ನೋಡಿದ್ವಿ. ಓಕೆ, ಚಂದ್ರಗುಪ್ತ ಮೌರ್ಯ accepted Jainism during his last days. He handed over the throne to his son Bindusara and followed the Jain monks to Karnataka. He undertook a severe vow called Salekhana and sacrificed his body at Shravanabelagola in today's Hasana district. Bindusara resigned for nearly 25 years. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ, ಲಾಸ್ಟ್ ತನ್ನ ಡೇಸ್ ಗಳಲ್ಲಿ ಜೈನಿಸಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತಾನೆ, ಜೈನ ಧರ್ಮವನ್ನ ಒಪ್ಕೋತಾನೆ. ಜೈನ ಧರ್ಮವನ್ನ ಒಪ್ಕೊಂಡು ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಎಂಪೈರ್ ಅನ್ನ ಅವನ ಮಗ ಏನ್ ಹೇಳ್ತಾನೆ ಬಿಂದುಸಾರ ಅಂತ ಹೇಳಿ ಅವನಿಗೆ ವಹಿಸಿ ತಾನು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಏನು ದೇವರ ಒಂದು ಸೇವೆಯಲ್ಲಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಕರ್ನಾಟಕದ ಶ್ರವಣ ಬೆಳಗೊಳ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಬಂದು ನೆಲೆಸ್ತಾನೆ. ಅಲ್ಲಿ ಬಂದು ಏನಪ್ಪಾ ಅಂತಂದ್ರೆ ದೇವರ ಸೇವೆಯನ್ನ ಮಾಡ್ತಾ ಇರ್ತಾನೆ. ಸೊ ಜೈನಿಸಮ್ ಅನ್ನ ಎಕ್ಸೆಪ್ಟ್ ಮಾಡಿದವನು. ಸಲ್ಲೇಖನ ಅಂತ ಹೇಳಿ ಒಂದು ವ್ರತ ಇರುತ್ತೆ, ಬಹಳ ಏನಪ್ಪಾ ಅಂತಂದ್ರೆ ಕಷ್ಟದ ಒಂದು ವ್ರತ ಅದು, ಸಲ್ಲೇಖನ ವ್ರತ. ಸೊ ಸಾಯೋವರೆಗೂ ಏನು ದೇಹ ತ್ಯಾಗ ಮಾಡೋವರೆಗೂ ಏನಪ್ಪಾ ಅಂತಂದ್ರೆ ಊಟ ನೀರು ಬಿಟ್ಟಿರ್ಬೇಕಾಗತ್ತೆ. ಆ ಸಲ್ಲೇಖನ ಒಂದು ಏನು ವ್ರತ ಇರುತ್ತೆ ಆ ಒಂದು ವ್ರತವನ್ನ ಶಪಥನ ತಗೊಳ್ತಾನೆ. ಇಲ್ಲಿ ಸಿವಿಯರ್ ಕಾಲ್ಡ್ ಸಲ್ಲೇಖನ ಅಂತ ಹೇಳಿ ಹೇಳ್ತಾರೆ. ಸೊ ಸಲ್ಲೇಖನ ಅನ್ನೋ ವ್ರತವನ್ನ ಅವನು ಫಾಲೋ ಮಾಡಿ ತನ್ನ ಶರೀರವನ್ನ ತ್ಯಾಗ ಮಾಡ್ತಾನೆ ಶ್ರವಣ ಬೆಳಗೊಳದಲ್ಲಿ ಅಂತ ಹೇಳಿ ಹೇಳ್ತಾರೆ. ಇವತ್ತಿನ ಹಾಸನ ಜಿಲ್ಲೆಯಲ್ಲಿರುವಂತಹ ಶ್ರವಣ ಬೆಳಗೊಳ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಬಿಂದುಸಾರ ರೈನ್ ಫಾರ್ ನಿಯರ್ಲಿ 25 years. ಅವನ ಮಗ ಏನು ಬಿಂದುಸಾರ ಇದ್ದ, ಬಿಂದುಸಾರ 25 ವರ್ಷಗಳ ಒಳಗೆ ಆಳ್ವಿಕೆಯನ್ನ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಎಂಪರರ್ ಅಶೋಕ ನೆಕ್ಸ್ಟ್ ಬಂದಿದ್ದು ಎಂಪರರ್ ಅಶೋಕ. ಬಿಂದುಸಾರ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರ್ಲಿಲ್ಲ, ಸೊ ಅವನ ಬಗ್ಗೆ ಜಾಸ್ತಿ ಮಾಹಿತಿಗಳನ್ನ ಕೊಟ್ಟಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದಿದ್ದು ಎಂಪರರ್ ಅಶೋಕ. ಓಕೆ, ಸೊ ಸಮ್ರಾಟ್ ಅಶೋಕ ಅಂತ ಹೇಳಿ ಹೇಳ್ತೇವೆ. ಆಫ್ಟರ್ ಬಿಂದುಸಾರ his son Ashoka ascended the throne. He holds a unique place in the world history. He was the first ruler who ruled the subjects, saying subjects are like my children. ಓಕೆ, ಸೊ ಏನ್ ಹೇಳ್ತಾರಪ್ಪ ಅಂತಂದ್ರೆ ಬಿಂದುಸಾರನ ಮಗ ಅಶೋಕ ಏನಿದ್ದಾನೆ, ಬಿಂದುಸಾರನ ನಂತರದಲ್ಲಿ ಅವನು ಆಸ್ಥಾನ ತನ್ನ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ. ಓಕೆ, ಸೊ ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಏನಪ್ಪಾ ಅಂತಂದ್ರೆ ಅಶೋಕನಿಗೆ ಒಂದು ಸ್ಪೆಷಲ್ ಆದ ಪ್ಲೇಸ್ ಇದೆ. ಅಶೋಕ ಚಕ್ರವರ್ತಿ ಸ್ಪೆಷಲ್ ಆದ ಸಾಧನೆಗಳನ್ನು ಕೂಡ ಮಾಡಿದ್ದಾನೆ. ಸೊ ಹಾಗಾಗಿ ಅವನ ಹೆಸರು ತುಂಬಾನೇ ಫೇಮಸ್ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಎಂಪರರ್ ಅಶೋಕ ಏನಪ್ಪಾ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಅವನ ಯೂನಿಕ್ ಒಂದು ಪ್ಲೇಸ್ ಇದೆ ನಮ್ಮ ಹಿಸ್ಟ್ರಿಯಲ್ಲಿ, ವರ್ಲ್ಡ್ ಹಿಸ್ಟ್ರಿಯಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಅದಷ್ಟೇ ಅಲ್ಲದೆ ಎಂಪರರ್ ಅಶೋಕ ಏನಿದ್ದ ಅವನ್ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಅವನು ಆಳ್ವಿಕೆ ನಡೆಸ್ತಾ ಇದ್ದಂತ ಒಂದು ಸಬ್ಜೆಕ್ಟ್ಸ್ ಏನಿರ್ತಾ ಇತ್ತು, ಪ್ರದೇಶಗಳು ಏನಿರ್ತಾ ಇತ್ತು, ಅವನ ಸೈನಿಕರು ಪ್ರಜೆಗಳು ಏನಿರ್ತಾ ಇದ್ರು ಅವರೆಲ್ಲರನ್ನು ಅವನು ಏನಂತ ಇದ್ದ ಅಂತಂದ್ರೆ ಎಲ್ಲರೂ ನನ್ನ ಮಕ್ಕಳಿದ್ದಂತೆ ಅಂತ ಹೇಳಿ ಅವನು ಅನ್ಕೋತಾ ಇದ್ದ. ಸೊ ಅದು ಅವನ ದೊಡ್ಡ ಗುಣ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಅಶೋಕಾಸ್ ಇನ್ಸ್ಕ್ರಿಪ್ಷನ್ಸ್, ಅವನ ಇನ್ಸ್ಕ್ರಿಪ್ಷನ್ಸ್ ಯಾವ್ಯಾವ ಸಿಕ್ಕಿದೆ ನೋಡೋಣ. Hundreds of Ashoka's inscriptions have been found across the length and breadth of the subcontinent of India. These inscriptions are basically found in Brahmi script and Prakrit language. 17 inscriptions of Ashoka are found in 9 places of Karnataka. Among these, the Maski inscription of Raichur district is important as Ashoka's name was found for the first time in these inscriptions. Until then, his inscriptions only had the mention of Devanampriya Priyadarshi Ashoka has been written in Maski inscription.
From this inscription, we get to know that Devanampriya and Priyadarshi refers to Ashoka himself. Through his inscriptions, we can learn about his life, achievements, explanation of his empire, and other aspects. Okay, so ಏನಾಗುತ್ತೆ, ಅಶೋಕನ ಇನ್ಸ್ಕ್ರಿಪ್ಷನ್ ತುಂಬಾ ಜಾಸ್ತಿ ಇತ್ತು. ಸೊ ನೂರಾರು ಅಶೋಕನ ಇನ್ಸ್ಕ್ರಿಪ್ಷನ್ಗಳು ನಮ್ಮ ಓವರ್ ಆಲ್ ಇಂಡಿಯಾದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ 17 ಇನ್ಸ್ಕ್ರಿಪ್ಷನ್ಗಳು, 17 ಶಾಸನಗಳು ಕರ್ನಾಟಕದಲ್ಲಿ ಸಿಕ್ಕಿದ್ದು 9 ಪ್ಲೇಸ್ಗಳಲ್ಲಿ, ಬೇರೆ ಬೇರೆ 9 ಪ್ಲೇಸ್ಗಳಲ್ಲಿ ಸಿಕ್ಕಿದೆ. ಅವುಗಳಲ್ಲಿ ಮಸ್ಕಿಯಲ್ಲಿ ಸಿಕ್ಕಂತಹ ಒಂದು ಏನು ಶಾಸನ ಇತ್ತು, ಇನ್ಸ್ಕ್ರಿಪ್ಷನ್ ಇತ್ತು, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕೆ ಇಂಪಾರ್ಟೆಂಟು? ಯಾಕಂದ್ರೆ ಇದಕ್ಕೂ ಮುಂಚೆ ಮಸ್ಕಿಯಲ್ಲಿ ಏನು ಶಾಸನ ಸಿಕ್ತೋ ಅದಕ್ಕೂ ಮುಂಚೆ ಬೇರೆ ಪ್ಲೇಸ್ಗಳಲ್ಲಿ ಬಹಳಷ್ಟು ಇನ್ಸ್ಕ್ರಿಪ್ಷನ್ ಸಿಕ್ಕಿತ್ತು. ಬಟ್ ಯಾವ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲೂ ಅಶೋಕ ಅಂತ ಹೇಳಿ ಬರ್ದಿರ್ಲಿಲ್ಲ. ಎಲ್ಲ ಇನ್ಸ್ಕ್ರಿಪ್ಷನ್ ಗಳಲ್ಲಿ ದೇವನಾಂಪ್ರಿಯ, ಪ್ರಿಯದರ್ಶಿ ಈ ರೀತಿಯಾಗಿ ಬರ್ದಿತ್ತು. ಓಕೆ, ಸೊ ಈ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಯಾರಾಗಿರ್ಬಹುದು, ಅಥವಾ ಅದೇ ಹೆಸರಿನ ಒಬ್ಬ ವ್ಯಕ್ತಿ ಆಗಿರ್ಬಹುದು ಅಂತ ಹೇಳಿ ಎಲ್ಲ ಅನ್ಕೊಳ್ತಾ ಇದ್ರು. ಬಟ್ ಮಸ್ಕಿ ಇನ್ಸ್ಕ್ರಿಪ್ಷನ್ ಏನ್ ಸಿಕ್ತೋ, ಮಸ್ಕಿ ಶಾಸನ ಏನ್ ಸಿಕ್ತೋ, ಆವಾಗ ಅದರಲ್ಲಿ ಏನು ಮೆನ್ಷನ್ ಇತ್ತಪ್ಪ ಅಂತಂದ್ರೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಹೇಳಿ ಬರೆಯಲಾಗಿತ್ತು. ಓಕೆ, ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಹೇಳಿ ಬರೆದಾಗ ಈ ದೇವನಾಂಪ್ರಿಯ ಮತ್ತೆ ಪ್ರಿಯದರ್ಶಿ ಎರಡು ಹೆಸರುಗಳು ಕೂಡ ಅಶೋಕನಿಗೆ ಸಂಬಂಧಪಟ್ಟಿದ್ದು. ಅಶೋಕ ಚಕ್ರವರ್ತಿಯ ಇವೆಲ್ಲ ಇನ್ಸ್ಕ್ರಿಪ್ಷನ್ಗಳು, ಅಂದ್ರೆ ಯಾವ್ಯಾವ ಇನ್ಸ್ಕ್ರಿಪ್ಷನ್ ಅಲ್ಲಿ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅಂತ ಬರೆಯಲಾಗಿದೆಯೋ ಅದೆಲ್ಲ ಇನ್ಸ್ಕ್ರಿಪ್ಷನ್ಗಳು ಅಶೋಕನಿಗೆ ಸಂಬಂಧಪಟ್ಟಾಗಿತ್ತು ಅಂತ ಹೇಳಿ ಮಸ್ಕಿ ಶಾಸನ ಸಿಕ್ಕ ಮೇಲೆ, ಮಸ್ಕಿ ಇನ್ಸ್ಕ್ರಿಪ್ಷನ್ ಸಿಕ್ಕ ಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ಮಸ್ಕಿ ಇನ್ಸ್ಕ್ರಿಪ್ಷನ್ ಸಿಕ್ಕಿದ್ದಲ್ಲಿ ಅಂತಂದ್ರೆ ರಾಯಚೂರು ಡಿಸ್ಟಿಕ್ ಅಲ್ಲಿ ಸಿಕ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದಾದ ಮೇಲೆ ಎಲ್ಲ ಒಂದು ಶಾಸನಗಳಲ್ಲಿ ನೋಡಿದಾಗ ಅಶೋಕನ ಒಂದು ಏನಪ್ಪಾ ಅಂತಂತಂದ್ರೆ ಅವನ ಅಚೀವ್ಮೆಂಟ್ಸ್ ಯಾವ ರೀತಿ ಇತ್ತು, ಅವನ ಎಕ್ಸ್ಪಾನ್ಷನ್ ಯಾವ ರೀತಿ ಇತ್ತು, ಅವನ ಎಂಪೈರ್ ಬಗ್ಗೆ ಏನೇನಿತ್ತು, ಅವನ ಆಸ್ಪೆಕ್ಟ್ಸ್ ಏನಿತ್ತು, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ದೊರಕು. ಯಾಕಂದ್ರೆ ಮಸ್ಕಿ ಇನ್ಸ್ಕ್ರಿಪ್ಷನ್ ಅಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಹೇಳಿ ಮೆನ್ಷನ್ ಆಗಿತ್ತು. ಅಂದ್ರೆ ದೇವನಾಂಪ್ರಿಯ ಮತ್ತೆ ಪ್ರಿಯದರ್ಶಿ ಅಂದ್ರೆ ಅಶೋಕ ಚಕ್ರವರ್ತಿನೇ, ಎಂಪರರ್ ಅಶೋಕನೇ ಅಂತ ಹೇಳಿ ಗೊತ್ತಾಗಿದ್ದು ಮಸ್ಕಿ ಇನ್ಸ್ಕ್ರಿಪ್ಷನ್ ಸಿಕ್ಕದ ಮೇಲೆ. ಓಕೆ, ಸೊ ದಟ್ಸ್ ವೈ ಮಸ್ಕಿ ಇನ್ಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಇನ್ ಅಶೋಕಾಸ್ ಹಿಸ್ಟ್ರಿ. ಓಕೆ, ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಇನ್ಸ್ಕ್ರಿಪ್ಷನ್ ಗಳ ಒಂದು ಏನಪ್ಪಾ ಅಂತಂದ್ರೆ ಪಿಕ್ಚರ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಶೋಕಾಸ್ ಸ್ಕಲ್ಪ್ಚರ್ ಇಲ್ಲಿ ಕೊಟ್ಟಿದ್ದಾರೆ. ಕಂಗನಹಳ್ಳಿಯಲ್ಲಿರುವಂತಹ ಒಂದು ಇನ್ಸ್ಕ್ರಿಪ್ಷನ್ ಇದು ಸ್ಕಲ್ಪ್ಚರ್ ಆಗಿದೆ. ಅದು ಬಿಟ್ರೆ ಇಲ್ಲೊಂದು ಸನ್ನತಿ ಕಲ್ಲನ್ನ ಕೊಟ್ಟಿದ್ದಾರೆ. ಸನ್ನತಿ ಕಲ್ಲು ನೀವು ನೋಡಬಹುದು. ಅಶೋಕನ ಒಂದು ವಿಷಯಗಳ ಬಗ್ಗೆ ಅಲ್ಲಿ ಬರೆಯಲಾಗಿದೆ ಆ ಕಲ್ಲಿನ ಮೇಲೆ ಅಂತ ಹೇಳಿ ನೋಡ್ತೇವೆ. ಓಕೆ, ಅದು ಬಿಟ್ರೆ James birth officer was the first to read Ashoka's inscription 180 years ago. No one had read it before. Before 6 centuries, that the Delhi Sultana Firoz Shah Tughlaq and had made a futile attempt in getting Ashoka's inscriptions read. Okay, so 180 years ago ನಲ್ಲಿ ಯಾರಪ್ಪ ಅಂತಂತಂದ್ರೆ ಬ್ರಿಟಿಷ್ ಆಫೀಸರ್ ಏನಾಗಿದ್ರು, ಜೇಮ್ಸ್ ಪ್ರಿಂಗೆಪ್ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇನ್ಸ್ಕ್ರಿಪ್ಷನ್, ಅಶೋಕನ ಇನ್ಸ್ಕ್ರಿಪ್ಷನ್ ಗಳನ್ನ ಓದೋದಕ್ಕೆ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಅವು ಆಲ್ಮೋಸ್ಟ್ ಪ್ರಾಕೃತ ಲ್ಯಾಂಗ್ವೇಜ್ ದಲ್ಲಿ ಇತ್ತು, ಮತ್ತೆ ಓದೋದಿಕ್ಕೆ ಅಷ್ಟು ಸರಳವಾಗಿರ್ಲಿಲ್ಲ, ಹೌದಲ್ವಾ? ಸೊ ಪ್ರಾಕೃತ ಲ್ಯಾಂಗ್ವೇಜ್ ದಲ್ಲಿತ್ತು. ಮತ್ತೆ ಇನ್ನೊಂದು ಯಾವ್ದಪ್ಪ ಅಂತಂತಂದ್ರೆ ಕೊಟ್ಟಿದ್ದಾರೆ ಇರಿ. ಓಕೆ, ಸೊ ಬ್ರಾಹ್ಮಿ ಸ್ಕ್ರಿಪ್ಟ್ ಅಲ್ಲಿ ಇತ್ತು. ಬ್ರಾಹ್ಮಿ ಸ್ಕ್ರಿಪ್ಟ್ ಮತ್ತೆ ಪ್ರಾಕೃತ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ಅದನ್ನ ಓದೋದಷ್ಟು ಸರಳವಾಗಿರ್ಲಿಲ್ಲ, ಅದ್ ಯಾರಿಗೂ ಅರ್ಥನೂ ಆಗ್ತಾ ಇರಲಿಲ್ಲ. ಜೇಮ್ಸ್ ಪ್ರಿನ್ಸೆಪ್ ಏನಿದ್ದಾರೆ ಬ್ರಿಟಿಷ್ ಆಫೀಸರ್, ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ಓದ್ರು 180 years ago. ಅವ್ರಿಗಿಂತ ಮುಂಚೆ ಫಿರೋಜ್ ಶಾ ತುಗ್ಲಕ್ ಏನಿದ್ದಾನೆ ಡೆಲ್ಲಿ ಸುಲ್ತಾನ, ಅವ್ನು ಕೂಡ ತುಂಬಾ ಪ್ರಯತ್ನ ಮಾಡಿದ ಅದನ್ನ ಓದೋದಿಕ್ಕೆ, ಬಟ್ ಅದು ಫೇಲ್ ಆಗಿದ್ದ, ಅದು ಓದಕ್ಕಾಗಿರ್ಲಿಲ್ಲ. ಓಕೆ, ಸೊ ಏನಾಯ್ತಪ್ಪ ಅಂತಂದ್ರೆ ಫಸ್ಟ್ ಆಗಿ 180 years ago ನಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಪ್ರಿನ್ಸೆಪ್ ಅವರು ಏನ್ ಮಾಡಿದ್ರು ಅದನ್ನ ಓದಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಅದಾದ್ಮೇಲೆ ಮೇನ್ ಆಗಿರೋದು ಅಶೋಕನ ಒಂದು ಹಿಸ್ಟ್ರಿಯಲ್ಲಿ ಮೇನ್ ಆಗಿ ಬರೋದು ಕಳಿಂಗ ವಾರ್. ಓಕೆ, ಸೊ ಈ ಕಳಿಂಗ ವಾರ್ ಏನು, ಯಾವಾಗಾಯ್ತು, ಏನಾಯ್ತು ಅಂತ ಹೇಳಿ ಅದರ ಬಗ್ಗೆ ನೋಡೋಣ. ಸೊ ದ ಕಳಿಂಗ ವಾರ್, ಅಶೋಕ ಡಿಕ್ಲೇರ್ಡ್ ವಾರ್ ಆನ್ ದ ಸ್ಟೇಟ್ ಆಫ್ Kalinga in the 8th year of his accession to power. This was a significant event in his life. Ashoka declared war on the state of Kalinga, a part of present day's Odisha state. Thousands of people lost their lives in the war. 1 lakh people were injured. 1.5 lakh enemy soldiers were captured. Ashoka was moved by the gruesome scene of death and pain in the battlefield. Ashoka
felt painful and decided not to wage wars from then onwards. There is no other emperor in the history of the world who has changed his mind in this way. Ashoka is called Mahasha out of respect, as he followed the path of dharma instead of the path of war. Okay. ಸೊ ಏನ್ ಹೇಳ್ತಾರೆ ಇಲ್ಲ ಅಂತಂದ್ರೆ ಕಳಿಂಗ ವಾರ್, ಅಶೋಕ ಚಕ್ರವರ್ತಿ ಅಧಿಕಾರಕ್ಕೆ ಬಂದ ಮೇಲೆ, ಅವನು ಸಮ್ರಾಟ ಆದ ಮೇಲೆ 8ನೇ ವರ್ಷದಲ್ಲಿ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಅವನು ಕಳಿಂಗ ರಾಜ್ಯದ ಮೇಲೆ ಒಂದು ವಾರ್ ಅನ್ನ ಡಿಕ್ಲೇರ್ ಮಾಡ್ತಾನೆ. ಓಕೆ. ಸೊ ವಾರ್ ಅನ್ನ ಡಿಕ್ಲೇರ್ ಮಾಡಿದಾಗ ವಾರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಜನ ಸತ್ ಹೋಗ್ಬಿಡ್ತಾರೆ. ಬಹಳಷ್ಟು ಹಲವಾರು ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ಸೈನಿಕರು ಜೀವ ಕಳ್ಕೊಳ್ತಾರೆ. ಲಕ್ಷಗಟ್ಟಲೆ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಇಂಜರ್ ಆಗ್ತಾರೆ. 1.5 lakh ಎನಿಮಿ ಸೋಲ್ಜರ್ಸ್ ಏನಾಗ್ತಾರಪ್ಪ ಅಂದ್ರೆ ಬಂಧನಕ್ಕೊಳಗಾಗ್ತಾರೆ. ಸೊ ಇವೆಲ್ಲವನ್ನ ನೋಡಿ, ಇದರಲ್ಲಿ ನಿಮ್ಮ ಹಿಸ್ಟ್ರಿ ಬುಕ್ ಅಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಕೊಟ್ಟಿಲ್ಲ, ಬಟ್ ಅಲ್ಲೇನಾಗುತ್ತೆ ಅಂದ್ರೆ ಅಶೋಕ ಚಕ್ರವರ್ತಿ ಈ ಬದಿಯಿಂದ ಆ ಬದಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಶವಗಳ ಮೇಲೆ ಸತ್ತೇನ್ ಬಿದ್ದು ಹೋಗ್ಬಿಡ್ತಾರೆ ಸೈನಿಕರು. ಆ ಸತ್ತೋದಂತ ಸೈನಿಕರ ಮೇಲೆ ತುಳ್ಕೊಂಡು ಅವನು ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಅಷ್ಟೊಂದು ರಕ್ತ ಗಿಕ್ತೆಲ್ಲ ಚಲಾಡ್ಬಿಟ್ಟಿರುತ್ತೆ. ಅದನ್ನೆಲ್ಲ ನೋಡಿ ಅವನಿಗೆ ತುಂಬಾ ಕೆಟ್ಟ ಅನ್ಸ್ಬಿಡುತ್ತೆ. ಅಶೋಕನಿಗೆ ಬಹಳ ದುಃಖ ಆಗುತ್ತೆ, ಪೇನ್ಫುಲ್ ಆಗಿರುತ್ತೆ. ಸೊ ಆ ಒಂದು ದೃಶ್ಯವನ್ನ ನೋಡಿ ಅವನಿಗೆ ಏನಾಗುತ್ತಪ್ಪ ಅಂತಂದ್ರೆ ಬಹಳನೇ ಬೇಜಾರಾಗ್ಬಿಡುತ್ತೆ. ಈ ಬ್ಯಾಟಲ್ ಫೀಲ್ಡ್ ಏನಿದೆ, ಯುದ್ಧ ಭೂಮಿ ಏನಿದೆ, ಇದು ತುಂಬಾ ಕೆಟ್ಟದಾಗಿರುತ್ತೆ. ಈ ಯುದ್ಧ ಭೂಮಿ ಇರ್ಲೇಬಾರ್ದು, ಇದರಲ್ಲಿ ನಾವು ಭಾಗವಹಿಸ್ಲೇಬಾರ್ದು ಅಂತ ಹೇಳಿ ವಿಚಾರ ಬರುತ್ತೆ. ಆ ವಿಚಾರ ಬಂದ ಮೇಲೆ ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಧರ್ಮ ಮಾರ್ಗವನ್ನ ಅನುಸರಿಸ್ತಾನೆ. ತದನಂತರದಲ್ಲಿ ಇನ್ನು ಮುಂದೆ ನಾನು ಯಾವತ್ತೂ ಕೂಡ ಯುದ್ಧ ಮಾಡೋದಿಲ್ಲ, ಯುದ್ಧವನ್ನ ನಾನು ತ್ಯಜಿಸ್ತೇನೆ ಅಂತ ಹೇಳಿ ಯುದ್ಧವನ್ನ ವಾರನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾನೆ. ಅವನು ವಾರನ್ನೇ ಮಾಡಲ್ಲ, ವಾರನ್ನ ಬಿಟ್ಟು ಏನ್ ಮಾಡ್ತಾನಪ್ಪ ಅಂದ್ರೆ ಧರ್ಮ ಮಾರ್ಗವನ್ನ ಫಾಲೋ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇಡೀ ಹಿಸ್ಟ್ರಿಯಲ್ಲಿ ಎಷ್ಟೊಂದು ನಮ್ಮ ಹಿಸ್ಟ್ರಿ ಎಲ್ಲ ಹೋಗಿದೆ. ಇಂಥ ಹಿಸ್ಟ್ರಿಯಲ್ಲಿ ಯಾವ ಒಬ್ಬ ಕಿಂಗ್ ಕೂಡ, ಯಾವ ಒಬ್ಬ ಸಮ್ರಾಟ್ ಕೂಡ ಈ ರೀತಿಯಾದ ಡಿಸಿಷನ್ ಅನ್ನ ತಗೊಂಡಿಲ್ಲ. ಅಂದ್ರೆ ಯುದ್ಧವನ್ನ ಬಿಟ್ಟು ನಾನು ಶಾಂತತೆಯಿಂದ ಇರ್ತೀನಿ, ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಯಾವ ಕಿಂಗ್ ಕೂಡ ಅನ್ಕೊಂಡಿಲ್ಲ. ಬಟ್ ಅಶೋಕ ಅನ್ಕೋತಾನೆ. ಅದಕ್ಕೆ ಅವನು ಗ್ರೇಟ್ ಎಂಪರರ್ ಅಂತ ಹೇಳಿ ನಾವು ಹೇಳ್ಬಹುದಾಗಿದೆ. ಸೊ ಹಾಗಾಗಿ ಅಶೋಕ ಏನ್ ಮಾಡ್ತಾನಪ್ಪ, ಅವನ ಮೈಂಡ್ ಅನ್ನ ಚೇಂಜ್ ಮಾಡ್ಕೊಂಡು ಅವನು ಧರ್ಮ ಮಾರ್ಗದಲ್ಲಿ ನಡೀತಾ ಹೋಗ್ತಾನೆ. ಸೊ ಕಳಿಂಗ ವಾರಿಂದ ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಬೇಜಾರಾಗಿದ್ರಿಂದ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೆಯೋದಿಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿ ನಾವು ನೋಡಬಹುದು. ಓಕೆ. ವಾರ್ಸ್ ಇನ್ ರಿಲೀಫ್ ಸ್ಕಲ್ಪ್ಚರ್ಸ್ ಕಂಗನಹಳ್ಳಿ. ಓಕೆ. ಸೊ ಆಗಿನ ಒಂದು ಯುದ್ಧ ಭೂಮಿಯ ಸನ್ನಿವೇಶಗಳನ್ನ ಇಲ್ಲಿ ತೋರಿಸಿದ್ರು. ಅಲ್ಲಿ ಕಲ್ಲುಗಳು ಕೆಲವೊಂದು ಒಡೆದೋಗಿದೆ, ಬಟ್ ಇಲ್ಲಿ ಯುದ್ಧ ಭೂಮಿಯ ಸನ್ನಿವೇಶಗಳು ತೋರಿಸಿದಾರೆ ನೋಡಿ. ಇಲ್ಲಿ ಹೊಡಿತಾ ಇದ್ದಾರೆ, ಧನುಷ್ಯದಿಂದ ಬಾಣ ಹೊಡಿತಾ ಇದ್ದಾರೆ. ಇಲ್ಲಿ ಆನೆಗಳ ಮೇಲೆ ಕುತ್ಕೊಂಡು ಯುದ್ಧಕ್ಕೆ ಮುಂದೆ ಹೋಗ್ತಾ ಇದ್ದಾರೆ, ಕುದುರೆಗಳ ಮೇಲೆ ಕುತ್ಕೊಂಡು ಯುದ್ಧಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವಿಲ್ಲಿ ನೋಡಬಹುದಾಗಿದೆ. ಈ ರೀತಿಯಾಗಿ ಅದೊಂದು ಸಮಯದಲ್ಲಿ ಯುದ್ಧ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. ಓಕೆ. ಪ್ರಾಪಗೇಷನ್ ಆಫ್ ಧರ್ಮ, ಅಶೋಕ ಧರ್ಮವನ್ನ ಹೇಗೆ ಮುಂದುವರಿಸ್ತಾನೆ ಅಂತ ಹೇಳಿ ನೋಡೋಣ. ಅಶೋಕ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಬುದ್ಧಿಸಮ್ ಅಂಡ್ ಹಿ ಅಕ್ಸೆಪ್ಟೆಡ್ ಇಟ್. He propagated these religious messages to his subjects. One should be obedient to the teachers, elders, and parents. One should be filled with compassion, generosity, and truthfulness. He said that things like violence, anger, and jealousy should be abandoned. Ashoka held the third Buddhist conference at Pataliputra. He built the Buddhist stupas. He sent ambassadors to spread the message of the Buddha, both within the country and abroad. Okay. ಸೊ ಧರ್ಮ ಸ್ಥಾಪನೆಯನ್ನ ಹೇಗ್ ಮಾಡ್ತಾನೆ ಅಶೋಕ, ಹೇಗೆ ಧರ್ಮ ಪ್ರಚಾರವನ್ನ ಮಾಡ್ತಾನೆ ಅಂತಂದ್ರೆ ಅಶೋಕ ಬುದ್ಧಿಸಮ್ಗೆ ಏನಪ್ಪಾ ಅಂತಂದ್ರೆ ಇನ್ಫ್ಲೂಯೆನ್ಸ್ ಆಗ್ತಾನೆ, ಬುದ್ಧಿಸಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತಾನೆ. ಓಕೆ. ಸೊ ಆಸ್ ಪರ್ ನಾವು ಅರ್ಲಿಯರ್ ನೋಡ್ದಲ್ಲಿ ಚಂದ್ರಗುಪ್ತಮ್ ಅವರೇ ಜೈನಿಸಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ. ಅಶೋಕ ಚಕ್ರವರ್ತಿ ಏನಪ್ಪಾ ಅಂದ್ರೆ ಬುದ್ಧಿಸಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತಾನೆ. ಬುದ್ಧಿಸಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ಒಂದು ಧರ್ಮ ಪ್ರಚಾರದಲ್ಲಿ ತೊಡಗ್ತಾನೆ. ಬೌದ್ಧ ಧರ್ಮವನ್ನ ಎಲ್ರಿಗೂ ನಾನು ತಿಳಿಸ್ಬೇಕು, ಎಲ್ರಿಗೂ ನಾನು ಹಂಚ್ಬೇಕು, ಎಲ್ಲವನ್ನ ಬೆಳೆಸ್ಬೇಕು, ಅವರ ಥಾಟ್ಸ್ ಅನ್ನ ಎಲ್ರಿಗೆ ತಿಳಿಸ್ಬೇಕು, ಮೆಸೇಜ್ ಅನ್ನ ಹರಡಿಸ್ಬೇಕು ಅಂತ ಹೇಳಿ ಅವನು ಆ ಒಂದು ಪ್ರಚಾರ ಕಾರ್ಯದಲ್ಲಿ ಮೆರಿತಾನೆ. ಓಕೆ. ಸೊ ಯಾರೊಬ್ಬ ವ್ಯಕ್ತಿ ಶಿಕ್ಷಕರಿಗೆ, ದೊಡ್ಡವರಿಗೆ, ಪೇರೆಂಟ್ಸ್ಗೆ ಏನು ಬಾಧ್ಯರಾಗಿರ್ತಾರೋ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳ್ತಾರೆ, ಅವ್ರಿಗೆ ಮರ್ಯಾದೆಯಿಂದ ನಡ್ಕೊಂತಾರೆ, ಅವ್ರೆಲ್ರು ಏನಪ್ಪಾ ಅಂತಂದ್ರೆ ಒಳ್ಳೆಯವರು ಅಂತ ಹೇಳಿ ನಾವು ಹೇಳಬಹುದು. ಓಕೆ. ಸೊ ಅವ್ರೇನಪ್ಪಾ ಅಂತಂತಂದ್ರೆ ಮತ್ತೆ ಯಾರು ವೈಲೆನ್ಸ್ ಅನ್ನ, ಆಂಗರ್ ಅನ್ನ ಫಾಲೋ ಮಾಡ್ತಾರೆ ಅವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಸರಿಯಲ್ಲದ ವ್ಯಕ್ತಿ, ಅವರನ್ನ ಯಾವತ್ತು ಫಾಲೋ ಮಾಡಬಾರ್ದು, ಅವರನ್ನ ತೆಗ್ದಾಕ್ಬೇಕು ಅನ್ನೋ ರೀತಿಯಲ್ಲಿ ಅಶೋಕ ಮಾತಾಡದ. ಸೊ ಆ ಒಂದು ಧರ್ಮ ಪ್ರಚಾರದ ವಿಷಯದಲ್ಲಿ ಬಂದಾಗ ಅಶೋಕನ ಹೇಳಿಕೆ ಏನಿತ್ತಪ್ಪ ಅಂತಂತಂದ್ರೆ
ಎಲ್ಲಾ ವ್ಯಕ್ತಿಗಳು ದೊಡ್ಡವರಿಗೆ ಬೆಲೆ ಕೊಡಬೇಕು. ಟೀಚರ್ಸ್ ಆಗಿರ್ಲಿ, ತಂದೆ ತಾಯಿ ಆಗಿರ್ಲಿ, ದೊಡ್ಡ ವಯಸ್ಸಿನವರಾಗಿರ್ಲಿ, ಎಲ್ಲರ ಮಾತನ್ನ ಕೇಳಬೇಕು. ಓಕೆ, ನಾವೆಲ್ಲರ ಜೊತೆಗೂ ಸತ್ಯವನ್ನೇ ಮಾತಾಡ್ಬೇಕು, ನಾವು ಶಾಂತಿ ಪ್ರಿಯತೆಯಿಂದ ಇರಬೇಕು, ಎಲ್ಲರೊಂದಿಗೆ ಹೊಂದ್ಕೊಂಡಿರ್ಬೇಕು ಅನ್ನೋ ಒಂದು ವಿಷಯಗಳನ್ನ ನಾವು ಏನ್ ಮಾಡ್ದಪ್ಪ ಅಂತಂದ್ರೆ ಜನರಿಗೆ ತಿಳಿಸಿ ಹೇಳೋದಿಕ್ಕೆ ಪ್ರಯತ್ನ ಮಾಡ್ದ. ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರೆ 3ನೆಯ ಬುದ್ಧಿಸ್ಟ್ ಕಾನ್ಫರೆನ್ಸ್ ಏನಿತ್ತು ಅದನ್ನ ಪಾಟಲಿಪುತ್ರದಲ್ಲಿ ಕಂಡಕ್ಟ್ ಮಾಡ್ತಾನೆ. ಓಕೆ, ಪಾಟಲಿಪುತ್ರದಲ್ಲಿ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅನ್ನ 3ನೇ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅನ್ನ ಕಂಡಕ್ಟ್ ಮಾಡ್ತಾನೆ. ಅದಷ್ಟೇ ಅಲ್ಲದೆ ಅವನು ಬಹಳಷ್ಟು ಬುದ್ಧಿಸ್ಟ್ ಸ್ತೂಪಗಳನ್ನ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಿಲ್ಟ್ ಮಾಡ್ತಾನೆ. ಓಕೆ, ಅದಷ್ಟೇ ಅಲ್ಲದೆ ಇನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಶೋಕ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ತನ್ನ ಅಂಬಾಸಿಡರ್ಸ್ ಅನ್ನ, ತನ್ನ ರಿಪ್ರೆಸೆಂಟೇಟಿವ್ಸ್ ಅನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಡೀ ನಮ್ಮ ಇಂಡಿಯಾದಲ್ಲಿ ಕಂಟ್ರಿಯಲ್ಲೂ ಕೂಡ ಮತ್ತೆ ಔಟ್ ಆಫ್ ಕಂಟ್ರಿ ಅಬ್ರಾಡ್ ಅಲ್ಲೂ ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಒಂದು ರಿಪ್ರೆಸೆಂಟೇಟಿವ್ಸ್ ಅನ್ನ ಬೌದ್ಧ ಧರ್ಮದ ಬಗ್ಗೆ ಕಲಿಸ್ಲಿಕ್ಕೆ, ಜನರಿಗೆ ತಿಳಿಸ್ಲಿಕ್ಕೆ ಕಳಿಸ್ತಾನೆ ಅಂತ ಹೇಳಿ ನೋಡ್ತೇವೆ. ಅದು ಬಿಟ್ರೆ ಅವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಹೇಗಿತ್ತಪ್ಪ ಅಂತಂದ್ರೆ ಕಿಂಗ್ ವಾಸ್ ದ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ಆಲ್ ಪವರ್ ವರ್ ಇನ್ ಹೀಸ್ hands. There was a council of ministers to advise the king. There were higher officials to look after the administrative departments. Among them, special officer called Dharma Mahamatras were promoting good moral conduct among the people. They were also responsible for looking after the welfare of orphans, widows, and the aged. The vast kingdom was divided into many provinces for the convenience of administration. In the village, Gramika would carry on the governance with the help of the elders of the village. Villages were given a lot of power. The disputes of the village were settled by the Gram Sabha. Mauryan rule had its influence on many subsequent dynasties. ಓಕೆ, ಸೊ ಏನ್ ಹೇಳ್ತಾರಪ್ಪ, ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತಂದ್ರೆ ಕಿಂಗ್ ಕೈಯಲ್ಲಿ ಕಂಪ್ಲೀಟ್ ಆದಂತಹ ಒಂದು ಪವರ್ ಇತ್ತು. ಅಡ್ಮಿನಿಸ್ಟ್ರೇಷನ್ಗೆ ಹೆಡ್ ಯಾರಾಗಿದ್ರಪ್ಪ ಅಂತಂದ್ರೆ ಕಿಂಗ್ ಆಗಿರ್ತಿದ್ದ. ಓಕೆ, ಸೊ ರಾಜನೇ ಆಗಿರ್ತಿದ್ದ. ಸೊ ಅವನ ಹೆಲ್ಪ್ಗೆ, ಅವನಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ, ಅವನಿಗೆ ಸಜೆಷನ್ಸ್ ಕೊಡ್ಲಿಕ್ಕೆ ಮಂತ್ರಿ ಮಂಡಳ ಅಂತ ಹೇಳಿ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಂದು ಗುಂಪು ಇರ್ತಾ ಇತ್ತು. ಅದ್ರಲ್ಲಿ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕಿಂಗ್ಗೆ ಅಡ್ವೈಸ್ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಬಹಳಷ್ಟು ಆಫೀಷಿಯಲ್ಸ್ ಇದ್ರು. ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬಹಳಷ್ಟು ಆಫೀಸರ್ಸ್ ಗಳನ್ನ ಅವರು ನೇಮಕ ಮಾಡಿದ್ರು. ಅದಷ್ಟೇ ಅಲ್ಲದೆ ಧರ್ಮ ಮಹಾಮಾತ್ರರು ಅಂತ ಹೇಳಿ ಸ್ಪೆಷಲ್ ಆಫೀಸರ್ಸ್ ಇರ್ತಾ ಇದ್ರು. ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂತಂತಂದ್ರೆ ಜನರಲ್ಲಿ ಗುಡ್ ಮಾರಲ್ ಕಂಡಕ್ಟ್ ಅನ್ನ ಬೆಳೆಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. ಓಕೆ, ಸೊ ಅವ್ರು ಕೂಡ ಅದನ್ನ ರೆಸ್ಪಾನ್ಸಿಬಲ್ ಆಗಿ ತಗೊಂಡಿದ್ರು. ಮತ್ತೆ ಅದಷ್ಟೇ ಅಲ್ಲದೆ ಎಲ್ಲಾ ಒಂದು ವೆಲ್ಫೇರ್, ಒಂದು ಆರ್ಫನ್ಸ್ ಗಳ ಅನಾಥರ ಜನ ಏನಿರ್ತಾರೆ, ಮತ್ತೆ ವಿಧವೆಯರು ಏನಿರ್ತಾರೆ, ವಯಸ್ಸಾದವ್ರು ಏನಿರ್ತಾರೆ, ಅವರೆಲ್ಲರ ಒಂದು ಜವಾಬ್ದಾರಿಯನ್ನ ಈ ಧರ್ಮ ಮಹಾಮಾತ್ರರೇ ನೋಡ್ಬೇಕಾಗಿತ್ತು. ಸೊ ಅವರನ್ನ ಅದಕ್ಕೋಸ್ಕರನೇ ಅಪಾಯಿಂಟ್ ಮಾಡಿರ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಓಕೆ, ಸೊ ಅಶೋಕನ ಏನ್ ಸಾಮ್ರಾಜ್ಯ ಆಗಿತ್ತು ಅಥವಾ ಈ ಒಂದು ದೊಡ್ಡದಾದ ಸಾಮ್ರಾಜ್ಯ ಏನಿತ್ತು, ಸಂಸ್ಥಾನ ಏನಿತ್ತು, ಇದನ್ನ ಬಹಳಷ್ಟು ಭಾಗಗಳಲ್ಲಿ ಡಿವೈಡ್ ಮಾಡಲಾಗಿತ್ತು ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಹೋಗ್ಲಿ ಅಂತ. ವಿಲೇಜ್ ಅಂತ ಹೇಳಿ, ಪ್ರಾಂತ ಅಂತ ಹೇಳಿ, ಹೀಗೆ ಈ ರೀತಿಯಾಗಿ ಬಹಳ ಭಾಗಗಳಲ್ಲಿ ಲೈಕ್ ಇವಾಗ ಹೇಗೆ ನಮ್ಮ ಇಂಡಿಯಾದಲ್ಲಿ ಸ್ಟೇಟ್ಸ್, ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಡಿವೈಡ್ ಮಾಡಲಾಗಿದೆ, ಹಾಗೆ ಆಗಿನ ಸಮಯದಲ್ಲೂ ಕೂಡ ವಿಲೇಜಸ್ ಅಂತ ಹೇಳಿ, ಗ್ರಾಮ ಪಂಥ ಅಂತ ಹೇಳಿ ಕೂಡ ಏನ್ ಮಾಡಿದ್ರು, ಡಿವೈಡ್ ಮಾಡ್ಕೊಂಡಿದ್ರು. ಅವರವರ ಅನುಕೂಲಕ್ಕಾಗಿ ಅಲ್ಲಲ್ಲಿ ಗವರ್ನೆನ್ಸ್ ನಡೆಸ್ತಾ ಇದ್ರು. ವಿಲೇಜ್ ಗಳಲ್ಲಿ ಎಲ್ಡರ್ಸ್ ಗಳೆಲ್ಲ ಸೇರ್ಕೊಂಡು ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರವರ ಮ್ಯಾಟರ್ ಗಳನ್ನ ಸಾಲ್ವ್ ಮಾಡ್ಕೊಳ್ತಾ ಇದ್ರು. ಓಕೆ, ಸೊ ಅದೇ ಅಷ್ಟೇ ಅಲ್ಲದೆ ವಿಲೇಜ್ ಗಳಲ್ಲಿ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಗ್ರಾಮ ಸಭಾ ಅಂತ ಹೇಳಿ ಒಂದು ಸಭೆಯನ್ನ ಮಾಡ್ತಾ ಇದ್ರು. ಆ ಸಭೆ ಏನ್ ಮಾಡ್ತಾ ಇತ್ತಪ್ಪ ಅಂದ್ರೆ ಆ ಡಿಸ್ಪ್ಯೂಟ್ ಗಳನ್ನ ಸೆಟಲ್ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಸೊ ಮೌರ್ಯ ರೂಲ್ಡ್ ಏನಿದೆಪ್ಪ ಅಂತಂದ್ರೆ ಇದು ತುಂಬಾ ಬೇರೆ ಬೇರೆ ಸಬ್ಸಿಕ್ವೆಂಟ್ ಡೈನಾಸಿಟಿಗೂ ಕೂಡ ಏನಾಗಿತ್ತು, ಇನ್ಫ್ಲೂಯೆನ್ಸ್ ಮಾಡಿತ್ತು ಮೌರ್ಯರ ಸಿಸ್ಟಮ್ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಆರ್ಕಿಟೆಕ್ಚರ್ ಮತ್ತೆ ಸ್ಕಲ್ಪ್ಚರ್ಸ್ ಬಗ್ಗೆ ನೋಡ್ಬೇಕಾದ್ರೆ some of the architecture and sculptures of the Ashoka period can be seen even today. Stupas and pillars are prominent among them. The stupa of Sanchi in Madhya Pradesh and the pillars of Saranath are famous among them. The four-headed lion at the top of the pillar of Saranatha is our national emblem. ಓಕೆ, ಸೊ ಆರ್ಕಿಟೆಕ್ಚರ್ ಅಂಡ್ ಸ್ಕಲ್ಪ್ಚರ್ಸ್ ಬಗ್ಗೆ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿರುವಂತಹ ಆರ್ಕಿಟೆಕ್ಚರ್ ಅಂಡ್ ಸ್ಕಲ್ಪ್ಚರ್ಸ್ ಅನ್ನ ಮೌರ್ಯನ್ ಡೈನಾಸಿಟಿ ಟೈಮ್ ಅಲ್ಲಿ ಮಾಡಿದ್ದಾರೆ. ಅದೇ ಅಷ್ಟಲ್ಲದೆ ಅಶೋಕನ ಪೀರಿಯಡ್ ಅಲ್ಲಿ ತುಂಬಾನೇ ಜಾಸ್ತಿ ಸ್ಕಲ್ಪ್ಚರ್ಸ್ ಗಳನ್ನ, ಆರ್ಕಿಟೆಕ್ಚರ್ ಗಳನ್ನ ನಾವು ಕಾಣಬಹುದಾಗಿದೆ. ಸ್ತೂಪಗಳು, ಪಿಲ್ಲರ್ಗಳು ಈ ರೀತಿಯಾಗಿ ಬಹಳಷ್ಟು ಬೆಳ್ಕೊಂಡ್ ಬಂದಿದೆ. ಓಕೆ, ಸಾಂಚಿಯ ಸ್ತೂಪಗಳು ತುಂಬಾ ಫೇಮಸ್ ಆಗಿದೆ ಮಧ್ಯಪ್ರದೇಶದಲ್ಲಿ. ಮತ್ತೆ ಪಿಲ್ಲರ್ಸ್ ಗಳು ಕೂಡ ಸಾರನಾಥ್ ಅಲ್ಲಿರುವಂತಹ ಒಂದು ಫೇಮಸ್ ಪಿಲ್ಲರ್ ಏನಿದೆ, ಎಲ್ಲಾ ಪಿಲ್ಲರ್ ಗಳಲ್ಲಿ ಫೇಮಸ್ ಆಗಿರೋದು ಸಾರನಾಥನ ಪಿಲ್ಲರು. ಆ ಸಾರನಾಥ್ ಪಿಲ್ಲರ್ ಅಲ್ಲಿ ಟಾಪ್ ಅಲ್ಲಿ ಏನಾಗಿದೆ ಅಂದ್ರೆ 4-headed ಲಯನ್ ಇದೆ. ಅದ್ರ ಕೆಳಗಡೆ ಅಶೋಕ ಚಕ್ರ ಕೂಡ ಇದೆ.
ಓಕೆ. ಸೊ ಈ ಒಂದೇನು 4 ಫೇಸ್ ಲಯನ್ ಚಿತ್ರ ಏನಿದೆ ಟಾಪ್ ಅಲ್ಲಿ, ಅದು ನಮ್ಮ ನ್ಯಾಷನಲ್ ಆಂಬ್ಲಮ್ ಕೂಡ ಆಗಿದೆ. ಓಕೆ, 4 ಫೇಸ್ ಲಯನ್ ಆಫ್ ಸಾರನಾಥ್ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ಅವರ ಸ್ಕಲ್ಪ್ಚರ್ಸ್ ಎಲ್ಲ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ದಿಸ್ ಈಸ್ ನಮ್ಮ ನ್ಯಾಷನಲ್ ಎಂಬ್ಲಮ್ ಅಂತ ಹೇಳಿ ಹೇಳ್ತೇವೆ. ಇದನ್ನೆಲ್ಲ ನೀವು ನೋಡಿರಬಹುದು. ಓಕೆ, ಮೊನೋಲಿತ್ ಪಿಲ್ಲರ್ ಅಂತ, ಅಶೋಕ ಮೊನೋಲಿತ್ ಪಿಲ್ಲರ್ ಅಂತ ಹೇಳಿ ಹೇಳ್ತೇವೆ. ಸೊ ಇಲ್ಲೊಂದಿದೆ, ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಗಳಿದೆ ಇಲ್ಲಿ ನೋಡಬಹುದು. ಓಕೆ, ಸಾಂಚಿ ಸ್ತೂಪ ಕೂಡ ನಾವು ನೋಡಬಹುದು, ಮಧ್ಯಪ್ರದೇಶದಲ್ಲಿ ಇದೆ. ಸೊ ಈ ರೀತಿಯಾಗಿ ತುಂಬಾನೇ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ ಎಲ್ಲ ಪ್ರದೇಶಗಳನ್ನ ಬೆಳೆಸ್ಕೊಂಡ್ ಬಂದಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇಲ್ಲಿವರೆಗೂ ನಾವು ನೋಡಿದ್ದು ಮೌರ್ಯ ಎಂಪೈರ್ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಬರೋದು ಕುಶಾನಸ್ ಅಂತ ಹೇಳಿ. ಸೊ ಕುಶಾನರ ಬಗ್ಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಸೊ ಇವಾಗ ನಾವು ಮೌರ್ಯ ಬಗ್ಗೆ ನಾವು ನೋಡಿದ್ವಿ. ಮೌರ್ಯ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ನೀವು ನಿಮ್ಗೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ನಾನು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಕುಶಾನರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಆದಷ್ಟು ಬೇಗ ಇದು ನಾರ್ತ್ ಇಂಡಿಯನ್ ಡೈನಾಸಿಟೀಸ್ ಏನಿದೆ ಇದನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೇನಾದ್ರು ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಸೊ ಜಾಸ್ತಿ ಸಮಯ ತಗೊಳೋದು ಬೇಡ. ಇಲ್ಲಿಗೆ ನಮ್ಮ ಚಾಪ್ಟರ್ ಮುಗೀತು ಮೌರ್ಯಸ್. ಓಕೆ, ಸೊ ನೆಕ್ಸ್ಟ್ ಬಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ, ಸಾರಿ ಚಾಪ್ಟರ್ ಅಲ್ಲ, ಟಾಪಿಕ್ ಮುಗೀತು, ಮೌರ್ಯ ಟಾಪಿಕ್ ಮುಗೀತು. ನೆಕ್ಸ್ಟ್ ಬರೋದು ಕುಶಾನಸ್ ಅಂತ ಹೇಳಿ. ಸೊ ಕುಶಾನರದಿಂದ ನೆಕ್ಸ್ಟ್ ಟಾಪಿಕ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.